ಜೈ ಭಾರತ್, ವಂದೇ ಮಾತರಂ. ಅಮೆರಿಕಗೆ ಏನಾಗಿದೆ? ಯಾಕೆ ಈ ತರ ಡಬಲ್ ಗೇಮ್ ಆಡುತ್ತಿದೆ? ಅದು ಕೂಡ ಭಾರತದ ಜೊತೆ. ಒಂದು ಕಡೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಕ್ವಾಡ್ ಸಭೆಗೆ ಅಮೆರಿಕಕ್ಕೆ ತೆರಳಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಅದೇ ಅಮೆರಿಕ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ಗೆ ಸಮನ್ಸ್ ನೀಡಿದೆ. ಈ ವಿಷಯ ಏನಂದ್ರೆ, ಕೆಲವು ತಿಂಗಳ ಹಿಂದೆ ಖಾಲಿಸ್ತಾನಿ ಉಗ್ರ ಗುರು ಪತ್ವಂತ್ ಸಿಂಗ್ ಅನ್ನು ಹತ್ಯೆಗೈಯಲು ಪ್ರಯತ್ನಿಸಲಾಗಿದೆ ಅಂತ ಹೇಳಿ ಭಾರತದ ಶಂಕಿತ ಗುಪ್ತಚಾರಿ ಅಧಿಕಾರಿಯನ್ನು ಬಂಧಿಸುತ್ತಾರೆ. ಅಮೆರಿಕಗೆ ಅವನ ಮೇಲೆ ಡೌಟ್ ಬಂದಿರುತ್ತದೆ, ಇವನೇ ಮಾಡಿರಬಹುದು ಅಂತ ಹೇಳಿ. ಹೀಗಾಗಿ ಅವನನ್ನು ಬಂಧಿಸಿರುತ್ತಾರೆ. ಈಗ ಅದರ ಮುಂದುವರಿದ ವಿಚಾರಣೆಗಾಗಿ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೂ ಭಾರತದ ಮಾಜಿ ಗುಪ್ತಚಾರಿ ಮುಖ್ಯಸ್ಥ ಆಗಿರುವ ಸಮಂತ ಗೋಯಲ್ ಇವರನ್ನು ಅಮೆರಿಕದ ಕೋರ್ಟ್ ನಲ್ಲಿ ವಿಚಾರಣೆ ಪಡಿಸಲು ಸಮನ್ಸ್ ನೀಡಲಾಗಿದೆ. ಈ ವ್ಯಕ್ತಿಗಳು ಈ ಗುರು ಪತ್ವಂತ್ ಸಿಂಗ್ ಅನ್ನು ಹತ್ಯೆಗೈಯಲು ಪ್ರಯತ್ನಿಸಿದ್ರು. ಹಾಗೆ ಈ ಅಮೆರಿಕ ಅದನ್ನು ತಡೆ ಹಿಡಿದಿದೆ ಅಂತ ಹೇಳಿದೆ. ನೋಡಿ, ಈ ಘಟನೆ ನಡೆದು ತುಂಬಾ ತಿಂಗಳುಗಳ ಕಾಲ ಕಳೆದು ಹೋಗಿದೆ. ಇದ್ದಕ್ಕಿದ್ದ ಹಾಗೆ ಈ ಘಟನೆ ಮತ್ತೆ ಮೇಲೆ ಬರಲು ಕಾರಣವೇನು ಅಂತ ನೋಡುವುದಾದ್ರೆ, ಇತ್ತೀಚೆಗೆ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು ರಷ್ಯಾ ಪ್ರವಾಸ ಕೈಗೊಂಡಿದ್ರು. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುತಿನ್ ಅನ್ನು ಕೂಡ ಭೇಟಿಯಾಗಿದ್ರು ಹಾಗೂ ಹಲವು ಸುತ್ತಿನಗಳ ಮಾತುಕತೆ ಕೂಡ ನಡೆದಿದೆ. ಇದು ಅಮೆರಿಕಗೆ ಇರುಸು ಮುರುಸು ಉಂಟಾಗಿದೆ ಹಾಗೂ ರಷ್ಯಾದ ಕೆಲವು ಅಧಿಕಾರಿಗಳನ್ನು ಕೂಡ ಮಾತುಕತೆ ನಡೆದಿದೆ. ಈ ವಿಚಾರ ಅಮೆರಿಕಗೆ ಇಷ್ಟವಾಗಿಲ್ಲ. ಹೀಗಾಗಿ ಅಜಿತ್ ದೋವಲ್ ಅವರಿಗೆ ಏನಾದ್ರೂ ತೊಂದರೆಯುಂಟು ಮಾಡ್ಬೇಕಂತ ಹೇಳಿ ಅಮೆರಿಕ ಬಯಸುತ್ತಿದೆ. ಇನ್ನು ಪ್ರಧಾನಿ ಮೋದಿ ಜೊತೆ ಅಜಿತ್ ದೋವಲ್ ಅಮೆರಿಕಕ್ಕೆ ಹೋಗ್ಲಿಲ್ಲ. ಒಂದು ವೇಳೆ ಅವರು ಹೋದ್ರೆ ವಿಚಾರಣೆಗೆ ಒಳಗಾಗಬೇಕಾಗುತ್ತದೆ. ಅಮೆರಿಕ ಭಾರತದ ಜೊತೆ ಡಬಲ್ ಗೇಮ್ ಆಡುತ್ತಿದೆ. ಒಂದು ಕಡೆ ಸ್ನೇಹ ಹಸ್ತಕ್ಕೂ ಕೈ ಚಾಚುತ್ತಿದೆ ಹಾಗೂ ಇನ್ನೊಂದು ಕಡೆ ಭಾರತದ ಬೆನ್ನ ಹಿಂದಿಗೂ ಕೂಡ ಚೂರಿ ಹಾಕುತ್ತಿದೆ. ಯಾವ್ದನ್ನು ನಂಬಬೇಕು, ಯಾವ್ದನ್ನು ಬಿಡ್ಬೇಕಂತ ಗೊತ್ತಾಗ್ತಿಲ್ಲ. ಗುರು ಪತ್ವಂತ್ ಸಿಂಗ್ ಅವನೊಬ್ಬ ಖಾಲಿಸ್ತಾನಿ ಉಗ್ರ. ಇದು ಭಾರತವು ಕೂಡ ಅಮೆರಿಕಕ್ಕೆ ಮನವರಿಕೆ ಮಾಡಿಕೊಟ್ಟಿದೆ. ಆದ್ರೂ ಕೂಡ ಈ ಗುರು ಪತ್ವಂತ್ ಸಿಂಗ್ ಅಮೆರಿಕದ ಪ್ರಜೆ ಅಂತ ಹೇಳಿ ಅವನನ್ನು ಡಿಫೆಂಡ್ ಮಾಡಲು ಅಮೆರಿಕ ಹೊರಟಿದೆ. ಅವನು ಭಾರತೀಯರಿಗೆ ಓಪನ್ ಆಗಿ ಆಕ್ಷೇಪ ಭರಿತ ಹೇಳಿಕೆ ಕೊಟ್ಟರೂ ಕೂಡ ಅಮೆರಿಕ ಅವನ ವಿರುದ್ಧ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವುದಿಲ್ಲ. ಇನ್ನು ಇದೇ ವಿಚಾರವಾಗಿ ಪ್ರಧಾನಿ ಮೋದಿ ಅವರು ಜೋ ಬೈಡನ್ ಜೊತೆ ಈ ವಿಷಯದ ಬಗ್ಗೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಇನ್ನು ಈ ವಿಚಾರಕ್ಕೆ ಭಾರತವು ಕೂಡ ತಿರುಗೇಟು ಕೊಟ್ಟಿದೆ. ಭಾರತ ಏನು ಹೇಳಿದೆ ಅಂದರೆ, ಇದು ಸಂಪೂರ್ಣ ಅಯೋಗ್ಯವಾಗಿದೆ. ಕೆಲವು ಷಡ್ಯಂತ್ರಗಳು ನಮ್ಮ ಗಮನಕ್ಕೆ ಬಂದಾಗ ನಾವು ಕ್ರಮ ಕೈಗೊಂಡಿದ್ದೇವೆ ಅಂತನೂ ಕೂಡ ಭಾರತದ ವಿದೇಶಾಂಗ ವಕ್ತಾರ ವಿಕ್ರಮ್ ಮಿಸ್ತ್ರಿ ಹೇಳಿದ್ದಾರೆ. ಒಂದು ಮಾತು ಇದೆ, ಅಮೆರಿಕದ ದ್ವೇಷಕ್ಕಿಂತ ಅವರ ಸ್ನೇಹ ಭೀಕರವಾಗಿದೆ ಅಂತೇಳಿ. ಅದು ಪದೇ ಪದೇ ಸಾಬೀತು ಆಗ್ತಾನೆ ಇದೆ. ಒಂದು ಕಡೆ ಚೀನಾವನ್ನು ಕೌಂಟರ್ ಮಾಡಲು ಭಾರತವನ್ನು ಉಪಯೋಗಿಸುತ್ತಿದೆ ಹಾಗೂ ಭಾರತವನ್ನು ಕೌಂಟರ್ ಮಾಡಲು ಪಾಕಿಸ್ತಾನವನ್ನು ಉಪಯೋಗಿಸುತ್ತಿದೆ. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್. ಅಮೆರಿಕ ತನ್ನ ಎದುರಾಳಿಗಳನ್ನು ಮಟ್ಟ ಹಾಕಲು ಬೇರೆ ರಾಷ್ಟ್ರದ ಒಳಗೆ ನುಗ್ಗಿ ಕಾರ್ಯಾಚರಣೆ ನಡೆಸುತ್ತೆ. ಆದ್ರೆ ಇದೇ ಮಾದರಿ ಭಾರತ ಮಾಡಿದರೆ ಅಮೆರಿಕ ತಡೆಯುತ್ತದೆ.